ಭಗವಾನ್ ಎಂಬ ಒಂದು ಶಬ್ದಕ್ಕೆ ನಮಗೆ ಅರ್ಥಗಳು ಗೊತ್ತಿದೆ. ಆದರೆ ಶಾಂಕರ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕದಲ್ಲಿ ಶಂಕರಾಚಾರ್ಯ ಹೇಳಿರುವಂತಹ ಒಂದು ಅರ್ಥವನ್ನು ನೋಡೋಣ. ಉತ್ಪತ್ತಿಂ ಪ್ರಳಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಚ ಸವಾಚ್ಯೋ ಭಗವಾನಿತಿ ಅಂತ. ಇದು ಮೂಲತಃ ವಿಷ್ಣು ಪುರಾಣದ ಶ್ಲೋಕ 6:5:78 6ನೇ ಖಂಡ ಇದ್ದಿರಬೇಕು. ಅಲ್ಲಿ 5ನೇ ಅಧ್ಯಾಯ 78ನೇ ಶ್ಲೋಕ. ಈ ಎಲ್ಲ ಜೀವಗಳ ಉತ್ಪತ್ತಿ ಮತ್ತೆ ಅದರ ಪ್ರಳಯ, ಅದರ ಹುಟ್ಟು ಹೇಗೆ, ಹುಟ್ಟು ಎಲ್ಲಿಂದ ಆಗ್ತದೆ, ಪ್ರಳಯ ಎಲ್ಲಿಂದ ಆಗ್ತದೆ ಅನ್ನುವ ಸಂಗತಿ, ಮತ್ತೆ ಆಗತಿ ಗತಿ, ಅವು ಹೇಗೆ ಈ ಜಗತ್ತಿಗೆ ಬರ್ತವೆ ಮತ್ತು ಹೇಗೆ ಹೋಗ್ತವೆ. ಉತ್ಪತ್ತಿ ಅಂದರೆ ಉತ್ಪತ್ತಿಯ ಸ್ಥಾನ, ಉತ್ಪತ್ತಿಗೆ ಕಾರಣ. ಪ್ರಳಯ ಅಂದರೆ ಪ್ರಳಯದ ಕಾರಣ. ಮತ್ತು ಭೂತಾನಾಂ ಆಗತಿ ಅಂದರೆ ಈ ಜಗತ್ತಿಗೆ ಬರುವ ರೀತಿ. ಮತ್ತೆ ಗತಿ ಅಂದರೆ ಹೋಗುವ ರೀತಿ. ಮತ್ತು ವಿದ್ಯಾ ಅವಿದ್ಯಾ, ಜ್ಞಾನ ಮತ್ತು ಅಜ್ಞಾನ, ಇವೆಲ್ಲವನ್ನೂ ಯಾರು ತಿಳ್ಕೊಂಡಿದ್ದಾನೆ ಅವನನ್ನ ಭಗವಾನ್ ಅಂತ ಹೇಳಬೇಕು ಅಂತ. ಇದು ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಶಾಂಕರ ಭಾಷ್ಯದಲ್ಲಿ ಕೊಟ್ಟಿರುವಂತಹ ವಿಷ್ಣು ಪುರಾಣದ ಶ್ಲೋಕ. ಇದಲ್ಲದೆ ನಾವು ಪ್ರಸಿದ್ಧವಾಗಿ ಕೇಳುವಂತಹ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ನಾವು ಶ್ಲೋಕ ಕೇಳ್ತೀವಲ್ಲ, ಅದನ್ನು ಕೂಡ ಅವರು ಅಲ್ಲಿ ಉದ್ಧರಿಸ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸಃ ಶ್ರೇಯಃ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣ ಅಂತ. ಐಶ್ವರ್ಯ ಅಂದರೆ ಸಮಸ್ತ ಜಗತ್ತಿನ ಒಡೆತನ, ಧರ್ಮ, ಯಶಸ್ಸು, ಶ್ರೀ ಅಂದರೆ ಕಾಂತಿ, ವೈರಾಗ್ಯ ಮತ್ತು ಮೋಕ್ಷ, ಇವೆಲ್ಲವೂ ಎಲ್ಲಿದೆಯೋ ಅವನೇ, ಅವುಗಳಿಗೆ ಈ ಎಲ್ಲ ಗುಣಗಳ ಸಮಷ್ಟಿಯನ್ನು ಭಗ ಅಂತ ಹೇಳಬೇಕು. ಅದು ಉಳ್ಳವನೇ ಭಗವಾನ್ ಅಂತ ಈಗ ಅದರ ಅರ್ಥ. ಐಶ್ವರ್ಯಾದಿ ಷಟ್ಕಂ ಯಸ್ಮಿನ್ ವಾಸುದೇವೇ ನಿತ್ಯಂ ಅಪ್ರತಿಬದ್ಧತ್ವೇನ ಸಾಮಸ್ತ್ಯೇನ ವರ್ತತೆ. ಐಶ್ವರ್ಯಾದಿ ಮೇಲೆ ಹೇಳಿದ 6 ಕೂಡ ಭಗವಾನ್ ವಾಸುದೇವನಲ್ಲಿ ಯಾವುದೇ ಪ್ರತಿಬಂಧವಿಲ್ಲದೆ ಇವೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೀಯ ಬಲಾದಿವ ನಿಯೋಜಿತ ಅಂತ ಒಂದು ಅರ್ಜುನ ಕೇಳುವಂಥ ಪ್ರಶ್ನೆ. ಈ ಜೀವ ಯಾರ ಪ್ರೇರಣೆಗೊಳಗಾಗಿ ಈ ಎಲ್ಲ ದುಷ್ಕೃತ್ಯಗಳನ್ನು ಮಾಡ್ತಾನೆ ಅಂತ ಅದಕ್ಕೆ ಉತ್ತರ ಕೊಡುವಾಗ ಶ್ರೀ ಭಗವಾನ್ ವಾಚ ಅಂತ ಕಂಡು ಬರ್ತದೆ. ಬಲಾತ್ಕಾರವಾಗಿ ಕೆಲಸ ಮಾಡಿದಂತೆ ಈ ಜೀವ ಕೆಲಸ ಮಾಡ್ತಾನಲ್ಲ, ಇದಕ್ಕೆ ಪ್ರೇರಣೆ ಯಾರ್ದು? ಶ್ರೀ ಭಗವಾನ್ ವಾಚ ಕಾಮಯೇಷ ಕ್ರೋಧಯೇಷಃ. ಕಾಮ, ಕ್ರೋಧ ಮೊದಲಾದದ್ದೇ ನಮ್ಮೆಲ್ಲ ಈ ದುರ್ಬುದ್ಧಿಗಳಿಗೆ ಕಾರಣ, ನಮ್ಮೆಲ್ಲ ದುಷ್ಪ್ರವೃತ್ತಿಗಳಿಗೆ ಕಾರಣ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲಿ ಭಗವಾನ್ ಎಂಬ ಶಬ್ದವನ್ನ ವ್ಯಾಖ್ಯಾನ ಮಾಡುವಾಗ ಶಾಂಕರ ಭಾಷ್ಯದಲ್ಲಿ ಈ ರೀತಿ ಶಂಕರಾಚಾರ್ಯ ಹೇಳಿದ್ದಾರೆ. ಅದು ವಿಷ್ಣು ಪುರಾಣದ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ನಾವೀಗೇನು ನೋಡಿದ್ವಲ್ಲ, ಅದು ಕೂಡ ವಿಷ್ಣು ಪುರಾಣದ ಶ್ಲೋಕವೇ ಇದ್ದಂತೆ ಕಾಣಿಸ್ತದೆ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೇಯಃ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣ. ಇದು ವಿಷ್ಣು ಪುರಾಣದ 6:5:74ನೇ ಶ್ಲೋಕ, 6ನೇ ಖಂಡ 5ನೇ ಅಧ್ಯಾಯದ 74ನೇ ಶ್ಲೋಕ. ಮುಂದೆ ಉತ್ಪತ್ತಿ ಮಾಗತಿಂ ಚೈವ ಅಂತ ಏನು ಶ್ಲೋಕ ನೋಡ್ತಿದ್ವಿ, ಅದು 78ನೇ ಶ್ಲೋಕ. 6:5:78, 6:5:74 ಇಷ್ಟು ಇವೆರಡೂ ಶ್ಲೋಕಗಳಿಗೆ ವ್ಯತ್ಯಾಸ. ಇಲ್ಲಿ ನಾವು ಈ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಬೇರೆ ಬೇರೆ ರೀತಿಯಾಗಿ ಅದೇ ಶ್ಲೋಕವನ್ನು ಬೇರೆ ರೀತಿಯಾಗಿ ನಾವು ಕೇಳಿರ್ತೇವೆ. ಆ ಬೇರೆ ರೀತಿಯಾಗಿದ್ರು ಅದೇನು ತಪ್ಪಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದ ಉಲ್ಲೇಖ ಇರ್ತದೆ. ಆದ್ರಿಂದ ಒಂದು 6 ಗುಣಗಳು, ಈ 6 ಗುಣಗಳನ್ನು ಯಾರು ಹೊಂದಿದ್ದಾನೋ ಅವನು ಭಗವಾನ್. ಜ್ಞಾನ ವೈರಾಗ್ಯಯೋಶ್ಚೈವ ಅಂತ ಕೆಲವು ಕಡೆ ಇದ್ರೆ, ಜ್ಞಾನ ವಿಜ್ಞಾನಯೋಶ್ಚೈವ ಅಂತನೂ ಕೆಲವು ಕಡೆ ಪಾಠ ಇದೆ. ಅಂತೂ 6 ಗುಣಗಳ ಸಮುದಾಯ ಭಗವಾನ್.
ಇದು ವಿಷ್ಣು ಪುರಾಣದ ಒಂದು ಉಲ್ಲೇಖ ಮೊದಲು ಬರೋದು. ಆಮೇಲೆ ಭೂತಾನಾಂ ಉತ್ಪತ್ತಿಂ ಆಯತಿಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಮ ವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ ಅಂತ ಮುಂದಿನ ಶ್ಲೋಕ. ಎರಡು ಕೂಡ ವಿಷ್ಣು ಪುರಾಣದ ಶ್ಲೋಕಗಳು. ಅನೇಕ ದಿವಸಗಳಿಂದ ಈ ಶ್ಲೋಕ ಎಲ್ಲಿ ಬಂದಿದೆ ಅಂತ ನಾನು ನೋಡ್ತಾ ಇದ್ದೆ. ಈಗ ಯಾವುದನ್ನೋ ಬೇರೆ ವಿಷಯವನ್ನು ನಾನು ಹುಡುಕಾಡುವಾಗ ಶಾಂಕರ ಭಾಷ್ಯದಲ್ಲಿ ಈ ಶ್ಲೋಕ ಸಿಕ್ಕಿತು. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ.